ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಸಾಲ ಮನ್ನಾ ವಿಷಯದ ಬಗ್ಗೆ ಬಿಗ್ ಅಪ್ಡೇಟ್ ಒಂದು ಬಂದಿದೆ. ರೈತರ ಸಾಲ ಮನ್ನಾವನ್ನು ಮಾಡಲು ಮುಂದಾಗಿದೆ ಸರ್ಕಾರ. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸಾಲ ಮನ್ನಾ ಭಾಗ್ಯ ಕೂಡ ಸಿಗಲಿದೆ. ಅಷ್ಟೇ ಅಲ್ಲ, ರಾಜ್ಯದಲ್ಲಿ 14 ಜಿಲ್ಲೆಗಳನ್ನು ಬರಗಾಲ ಎಂದು ಘೋಷಿಸಲು ಮತ್ತು 150 ತಾಲೂಕುಗಳನ್ನು ಬರಗಾಲ ಎಂದು ಘೋಷಿಸಲು ಮುಂದಾಗಿದೆ ಸರ್ಕಾರ. ಅಷ್ಟೇ ಅಲ್ಲ, 5 ಕೋಟಿ ಹಣವನ್ನು ಕುಡಿಯುವ ನೀರಿಗಾಗಿ ಜಿಲ್ಲೆಗಳಿಗೆ ಮೀಸಲಿಟ್ಟಿದ್ದಾರೆ. ಬನ್ನಿ ಹಾಗಾದರೆ ಯಾವ ರೈತರಿಗೆ ಬೆಳೆ ಸಾಲ ಸಿಗಲಿದೆ, ಇದಕ್ಕಾಗಿ ರೈತರು ಮಾಡಬೇಕಾದ ಕೆಲಸ ಏನು? ಸಾಲ ಮನ್ನಾ ಚಿಂತನೆಯಂತೂ ನಡೆದಿದೆ, ಆದರೆ ಯಾವಾಗ ಜಾರಿಗೆ ಆಗಲಿದೆ ಮತ್ತು ಬರಗಾಲ ಅಂತ ಘೋಷಿಸುವ ಜಿಲ್ಲೆಗಳು ಯಾವುವು? ಬರಗಾಲಕ್ಕಾಗಿ ಮತ್ತು ಕುಡಿಯುವ ನೀರಿಗಾಗಿ ಸರ್ಕಾರ ತೆಗೆದುಕೊಳ್ಳುತ್ತಿರುವ ತೀರ್ಮಾನ, ಆದೇಶಗಳು ಏನೇನು ಅಂತ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಇನ್ನೂ ಯಾರಾದರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಮುಂಗಾರು ಮಳೆ ಇಲ್ಲದೆ ತತ್ತರಿಸಿದ ರೈತ. 2025ರಲ್ಲಿ ಅತಿರೇಕ ಮಳೆ ಇದ್ದರೆ 2026ರಲ್ಲಿ ಬರಗಾಲ. ಬಿತ್ತಲಾಗದೆ ಮಳೆಗಾಗಿ ಕಾಯುತ್ತಿರುವ ಪರಿಸ್ಥಿತಿ. ಒಬ್ಬ ರೈತ ಬಿತ್ತನೆ ಮಾಡಲೆಂದು ಈಗಾಗಲೇ ಬೀಜಗಳನ್ನು ಖರೀದಿಸಿ ಕುಳಿತಿದ್ದಾನೆ. ಆದರೆ ಮಳೆರಾಯ ಮುನಿಸಿ ಕುಂತಂತಾಗಿದೆ. ಈ ಹಿನ್ನೆಲೆಯಲ್ಲಿ ರೈತ ಪರ ಸಂಘಟನೆಗಳು ನಡೀತಾನೇ ಇವೆ. ರಾಜ್ಯಾದ್ಯಂತ ರೈತರು ಸರ್ಕಾರದ ಮೇಲೆ ಬೆಳೆ ಪರಿಹಾರ ನೀಡಿ ಮತ್ತು ರೈತರ ಸಾಲ ಮನ್ನಾ ಮಾಡಿ ಎಂದು ಪ್ರತಿಭಟನೆಗಳು ನಿರಂತರವಾಗಿ ನಡೀತಾ ಇವೆ. ಇಲ್ಲಿ ಗಮನಿಸಬೇಕಾದ ವಿಷಯ ಅಂದರೆ, ಪಂಚ ಗ್ಯಾರಂಟಿ ಯೋಜನೆಗಳಿಗಾಗಿ ಎಲ್ಲವನ್ನ ಫ್ರೀ ಮಾಡಿದ್ದಕ್ಕಾಗಿ ರಾಜ್ಯದಲ್ಲಿ ರೈತರ ಸಣ್ಣ ಸಾಲವನ್ನು ಮನ್ನಾ ಮಾಡೋಕ್ಕೆ ಮತ್ತು ಬೆಳೆ ಪರಿಹಾರ ನೀಡೋಕ್ಕೆ ಬಜೆಟ್ ಇದೆಯಾ ಅನ್ನೋದೇ ದೊಡ್ಡ ಪ್ರಶ್ನೆ. ವೀಕ್ಷಕರೇ ಗಮನಿಸಿ, ಈಗಾಗಲೇ ತಮಿಳುನಾಡಿನ ಹೊಸ CM ವಿಜಯ್ ಅವರು ತಮ್ಮ ರಾಜ್ಯದ ರೈತರ ಪರಿಸ್ಥಿತಿಯನ್ನು ಅರಿತುಕೊಂಡು 75,000 ಸಂಪೂರ್ಣ ಬೆಳೆ ಸಾಲವನ್ನು ಮನ್ನಾ ಮಾಡಲು ಮುಂದಾಗಿದ್ದಾರೆ. ಅಷ್ಟೇ ಅಲ್ಲ, 75,000ಕ್ಕಿಂತ ಹೆಚ್ಚಿಗೆ ಬೆಳೆ ಸಾಲವಿದ್ದರೆ ಅದರಲ್ಲಿ 35,000ವನ್ನು ಸಾಲ ಮನ್ನಾ ಮಾಡಲು ಮುಂದಾಗಿದೆ. ಬರೋಬ್ಬರಿ 14.43 ಲಕ್ಷಕ್ಕೂ ಹೆಚ್ಚಿನ ರೈತರು ಈ ಸೌಲಭ್ಯವನ್ನು ಪಡೆಯಲೆಂದು 5,900 ಕೋಟಿಗಿಂತ ಹೆಚ್ಚು, ಅಂದರೆ ಏನಿಲ್ಲ ಅಂದರೂ 6,000 ಕೋಟಿ ಹಣವನ್ನು ರೈತರಿಗಾಗಿ ತಮಿಳುನಾಡು ಮೀಸಲಿಟ್ಟಿದೆ. ಅಷ್ಟೇ ಅಲ್ಲ, ನಮ್ಮ ಪಕ್ಕದ ರಾಜ್ಯವಾದ ಇನ್ನೊಂದು ರಾಜ್ಯ ಮಹಾರಾಷ್ಟ್ರ, ಅವರು ಕೂಡ ಬೆಳೆ ಪರಿಹಾರವನ್ನು ಮಾಡುವುದಕ್ಕಾಗಿ ಅಧಿಕೃತ ಘೋಷಣೆಯನ್ನು ಹೊರಡಿಸಿದ್ದಾರೆ. 2019ರಿಂದ 2025ರವರೆಗಿನ 2 ಲಕ್ಷ ಸಂಪೂರ್ಣ ಬೆಳೆ ಸಾಲ ಮನ್ನಾ ಮಾಡಲು ಮುಂದಾಗಿದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ ರೈತರ ಸಂಘಟನೆಗಳು ಎಷ್ಟೆಲ್ಲ ನಡೀತಾ ಇದ್ದಾವೆ ಅಂದರೂ ಕೂಡ ಸರ್ಕಾರ ಇನ್ನೂ ಇದರ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಬಿಡುಗಡೆ ಮಾಡಲೆಂದು ಇದೇ ಜುಲೈನಲ್ಲಿ ಸಭೆಯನ್ನು ಮಾಡಲಿದ್ದಾರೆ ಎಂದು ತಿಳಿದು ಬಂದಿದೆ. ರೈತ ಪರ ಸಂಘಟನೆಗಳ ಬೇಡಿಕೆಗಳು ಹೀಗಿವೆ ನೋಡಿ. ಈಗಾಗಲೇ ಮೊನ್ನೆಯಷ್ಟೇ 2026ರಲ್ಲಿ ಸಿದ್ದರಾಮಯ್ಯನವರು ಮಂಡಿಸಿದ ಬಜೆಟ್ನಲ್ಲಿ ರೈತರಿಗಾಗಿ ಮೀಸಲಿಟ್ಟ ಕೋಟಿ ಹಣವನ್ನು ಹೆಚ್ಚಿಸಿ ಕನಿಷ್ಠ 30,000 ಬೆಳೆ ಪರಿಹಾರವನ್ನು ರೈತರಿಗೆ ನೀಡಿ. ಅಷ್ಟೇ ಅಲ್ಲ, ರೈತರ ಅಷ್ಟು ಸಾಲವನ್ನು ಮನ್ನಾ ಮಾಡಲಾಗದೇ ಇದ್ರೂ ಪರವಾಗಿಲ್ಲ, ಕನಿಷ್ಠ ಪಕ್ಷ 50,000 ರೂಪಾಯಿನಾದರೂ ಸಾಲ ಮನ್ನಾ ಮಾಡಬೇಕೆಂದು ರೈತ ಪರ ಸಂಘಟನೆಗಳು ಒತ್ತಡವನ್ನು ಹೇರ್ತಾ ಇದ್ದಾರೆ. ಇದೇ ಜುಲೈನಲ್ಲಿ ಆಗಬೇಕಿರುವ ಸಂಸತ್ತಿನ ಮೀಟಿಂಗ್ನಲ್ಲಿ ರೈತರ ಸಾಲ ಮನ್ನಾ ವಿಷಯದ ಬಗ್ಗೆ ಅಧಿಕೃತ ಮಾಹಿತಿ ತಿಳಿದು ಬರಲಿದೆ. ಸಾಲ ಮನ್ನಾ ಮಾಡೋ ವಿಷಯವೇನು ಸುಮ್ಮನೆ ಆಗೋದಿಲ್ಲ. ಸಾಲ ಮನ್ನಾ ಭಾಗ್ಯ ಎಲ್ಲರಿಗೂ ಸಿಗುವಂಥದ್ದು ಕೂಡ ಅಲ್ಲ. ಇದು ಕೇವಲ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮಾತ್ರ ಸಿಗುವ ಸಾಧ್ಯತೆ ಇದೆ. ಬೆಳೆ ಪರಿಹಾರ ಮತ್ತು ಸಾಲ ಮನ್ನಾದ ಹಣ ಜಮಾ ಮಾಡಲು ಸರ್ಕಾರವೇನಾದರೂ ಶುರು ಮಾಡಿದರೆ ನೀವು ನಿಮ್ಮ ಅಕೌಂಟಿಗೆ ಆಧಾರ್ ಕಾರ್ಡ್ ಮತ್ತು ಪಹಣಿ ಮತ್ತು ಬ್ಯಾಂಕ್ ಖಾತೆಗಳ ಲಿಂಕ್ ಆಗಿದೆ ಇಲ್ವ ಅಂತ ಚೆಕ್ ಮಾಡ್ಕೊಳ್ಳೋದು ಉತ್ತಮ. ಇನ್ನೊಂದು ದೊಡ್ಡ ಅಪ್ಡೇಟ್ ಅಂದರೆ, ರಾಜ್ಯದಲ್ಲಿ ಮಳೆ ಕೊರತೆಯಿಂದಾಗಿ ಕುಡಿಯುವ ನೀರು ಮತ್ತು ಕೃಷಿಗೆ ತೀವ್ರ ತೊಂದರೆಯಾಗಿದ್ದು, ರಾಜ್ಯ ಸರ್ಕಾರ ಕೆಲವು ಜಿಲ್ಲೆಗಳೆಲ್ಲ ಬರಗಾಲ ಎಂದು ಘೋಷಿಸುವ ಸಾಧ್ಯತೆ ಇದೆ. ಅವು ಯಾವ ಜಿಲ್ಲೆಗಳಪ್ಪ ಅಂದರೆ, ಬೆಳಗಾವಿ, ಬೀದರ್, ಕಲಬುರಗಿ, ರಾಯಚೂರು, ಯಾದಗಿರಿ, ಬಳ್ಳಾರಿ, ಕೊಪ್ಪಳ ಸೇರಿದಂತೆ 150ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಉಂಟಾಗಿದೆ ಎಂದು ವರದಿ ಕೂಡ ತಿಳಿದು ಬಂದಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶಗಳಾದ ಬೀದರ್, ಕಲಬುರಗಿ, ರಾಯಚೂರು, ಯಾದಗಿರಿಗಳಲ್ಲಿ ಜೂನ್ ತಿಂಗಳ ಮಳೆ ಇಲ್ಲದೇ 80% ಪ್ರದೇಶಗಳಲ್ಲಿ ರೈತರು ಕಷ್ಟಪಟ್ಟು ಹಣ ಮತ್ತು ಬೆವರು ಸುರಿಸಿ ಬಿತ್ತಿದ ತೊಗರಿ ಮತ್ತು ಸೋಯಾಬೀನ್ ಬೆಳೆಗಳು ಒಣಗುತ್ತಿವೆ. ಇನ್ನು ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಮಳೆಯ ಕೊರತೆಯಿಂದಾಗಿ ಜಲಾಶಯಗಳು ಒಣಗಿ ಹೋಗ್ತಾ ಇವೆ. ಇದನ್ನು ನೋಡ್ತಾ ಇರುವ ನಮ್ಮ ರಾಜ್ಯ ಸರ್ಕಾರ 2026ರ ಬರಗಾಲವನ್ನು ಕಂಡು ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಲು ತಕ್ಷಣವೇ ಪ್ರತಿ ಜಿಲ್ಲೆಗೆ 5 ಕೋಟಿ ರೂಪಾಯಿಗಳನ್ನು
ಕಂದಾಯ ಇಲಾಖೆಯಿಂದ ಬಿಡುಗಡೆ ಮಾಡಲು ಮುಂದಾಗಿಸಿದೆ. ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರವು ಜಲಾಶಯಗಳಲ್ಲಿನ ನೀರಿನ ಮಟ್ಟ ತೀರಾ ಕಡಿಮೆಯಾಗಿರುವುದನ್ನು ಗಮನದಲ್ಲಿಟ್ಟುಕೊಂಡು ಮುಂಗಾರು ಮಳೆಯ ಪ್ರಗತಿ ಮತ್ತು ಲಭ್ಯವಿರುವ ನೀರಿನ ಪ್ರಮಾಣವನ್ನು ಗಮನದಲ್ಲಿಟ್ಟುಕೊಂಡು ರೈತರು ಹೆಚ್ಚು ನೀರು ಬಿಡುವ ಬೆಳೆಗಳನ್ನು ಬೆಳೆಯದಂತೆ ಡಿ.ಕೆ. ಶಿವಕುಮಾರ್ ಅವರು ಅಂದರೆ ರಾಜ್ಯದ ಮುಖ್ಯಮಂತ್ರಿಗಳು ಮನವಿಯನ್ನು ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ಕಷ್ಟಗಳ ನಡುವೆ ರೈತರ ಜೀವನ ಕೂಡ ಕಷ್ಟದಲ್ಲಿದೆ. ರಾಜ್ಯದಲ್ಲಿ ಸಾಲ ಮನ್ನಾ ಮಾಡಿ ಎಂದು ರೈತ ಸಂಘಟನೆಗಳು ನಡೀತಾನೆ ಇವೆ. ರಾಜ್ಯ ಸರ್ಕಾರಕ್ಕೆ ಮನವಿ ಕೂಡ ಮಾಡಿ ನಿರಂತರವಾಗಿ ಸಲ್ಲಿಸ್ತಾನೆ ಇದ್ದಾರೆ. ಸಹಕಾರಿ ಬ್ಯಾಂಕ್ ಆಗಿರಲಿ, ಸೊಸೈಟಿ ಆಗಿರಲಿ, ಯಾವುದೇ ರೀತಿಯಲ್ಲಿ ಮಾಡಿದ ಬೆಳೆ ಸಾಲವನ್ನು ಮನ್ನಾ ಮಾಡಿ ಎಂದು ಒತ್ತಾಯ ಅಷ್ಟೇ ಅಲ್ಲ, ಮನವಿ ಕೂಡ ಎಲ್ಲ ರೀತಿಯಲ್ಲೂ ರೈತರು ಸಲ್ಲಿಸೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ರಾಜ್ಯ ಸರ್ಕಾರವು ಈಗಾಗಲೇ ರಾಜ್ಯದಲ್ಲಿ ಯಾವ ರೀತಿಯ ಸಾಲ ಎಷ್ಟಿದೆ ಮತ್ತು ಯಾವ ರೀತಿಯಲ್ಲಿ ರೈತರಿಗೆ ಸಹಾಯ ಮಾಡಬಹುದು ಎಂದು ಚರ್ಚೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸಾಲ ಮನ್ನಾದ ಅಧಿಕೃತ ಮಾಹಿತಿ ಇನ್ನೇನು ಕೆಲವು ದಿನಗಳಲ್ಲಿ ತಿಳಿದು ಬರುತ್ತೆ. ಕಾದು ನೋಡೋಣ ಸರ್ಕಾರದ ಆದೇಶ ಏನಾಗಿರುತ್ತೆ ಅಂತ. ಇದರ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮ್ಮ ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್ದ ಸಂಪರ್ಕದಲ್ಲಿರಿ. ನಮಸ್ತೆ.